ನೋಡಿ ಅಷ್ಟು ಮೆಟ್ಲುಗಳಿಂದ ತಲೆ ಮೇಲೆ ಬೀಳ್ತಾನೆ. ಆ್ಯಕ್ಚುಲಿ ಕುತ್ತಿಗೆಗೆ ರೇಟ್ ಬಿದ್ದಿದೆ 100% ಅಯ್ಯಪ್ಪಂಗೆ. ತಲೆಗೆ ಏಟ್ ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇವರೇನು ಅವ್ರ ಫ್ಯಾಮಿಲಿ ನೋಡ್ಕೊತಾರೆ. ಇವರು ಸೆಕ್ಯೂರಿಟಿಗಳು ಸುಮ್ಮನೆ ಬಂದು ಯಾರ್ಯಾರನ್ನ ಮಾತಾಡ್ಸೋಕೆ ಹೋಗಲ್ಲ. ನೋಡಿ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಾನೆ. ಮೋಸ್ಟ್ಲಿ ಅಲ್ಲಿ ನಮ್ಮ ಪಾರ್ಕಿಂಗ್ ಮಾಡಬೇಡಿ ಅಂತ ಹೇಳಿರ್ತಾನೇನೋ, ಅದನ್ನು ಹೇಳೋದಕ್ಕೆ ಬರ್ತಾನೆ ಮತ್ತೆ ಕೇಳ್ಕೊಳಕ್ಕೆ. ಯಾಕಂದರೆ ಅವ್ರ ಡ್ಯೂಟಿನೇ ಅದಿರುತ್ತೆ. ಅವರ ಮೇಲ್ಗಡೆ ಇರೋಂಥವ್ರು ಏನು ಹೇಳಿರ್ತಾರೋ ಅದ್ರ ಪ್ರಕಾರ ಅವರು ಮಾಡ್ತಾಯಿರ್ತಾರೆ ಕೆಲಸನ. ಇವರು ಬಂದ್ಬಿಟ್ಟು ಈ ಥರ ದುರಂಕಾರದಿಂದ ಒಂದು ತಳ್ಳಿದ್ರೆ ಯಾರು ಜವಾಬ್ದಾರರು? ಅವರು ಒಂದು ನೋಡಿ ಎಷ್ಟು ಏಟ್ ಬಿದ್ದಿರುತ್ತೆ ಅಯ್ಯಪ್ಪನಿಗೆ ಪಾಪ. ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ಅದು. ಏನೇ ಕೋಪ ಇದ್ರು ಮಾತಲ್ಲಿ ಮುಗಿಸ್ಕೊಳ್ರಿ. ನಾಳೆ ದಿವಸ ನಿಮಗೆ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಕೆಲಸಗಳು ಮಾಡಬೇಕು. ನೋಡಿ ಎಲ್ಲ ಬೈತಾ ಇದ್ದಾರೆ ಅವನಿಗೆ. ನೋಡಿ ಇದು ಸಪೋರ್ಟ್ ಬೇಕಾಗಿರೋದು ಅಂಥವ್ರಿಗೆ. ಥ್ಯಾಂಕ್ ಯು ಸ್ನೇಹಿತರೆ. ಈ ಥರ ಸಪೋರ್ಟ್ ಮಾಡಿ, ಒಳ್ಳೆಯ ವಿಷಯಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.